ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯಕುಮಾರ್. ನೀವು ನೋಡ್ತಾ ಇದ್ದೀರಾ ಆಶೀರ್ವಾದ ನ್ಯೂಸ್ ಕನ್ನಡ. ನೀವು ನೋಡುವ ಒಂದು ದೃಶ್ಯ ಇದು ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯ ದೃಶ್ಯ ಇದೆ. ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಒಂದು ದಕ್ಷಿಣ ಭಾಗದಲ್ಲಿರುವಂಥ ಲೈಫ್ ಚೇಂಜ್ ಮಿನಿಸ್ಟ್ರಿಯ ಚರ್ಚ್ ವತಿಯಿಂದ ಇಂದು ಬೀದರ್ ನಗರದ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ಜನರ ಸಲುವಾಗಿ ಆಹಾರ ಹಾಗೂ ಚಳಿ ಇರುವ ಕಾರಣಕ್ಕಾಗಿ ಅವರಿಗೆ ಕೆಲವರ ಬೆಡ್ಶೀಟ್ ಸಹ ಟೆಲಿವಿಷನ್ನಲ್ಲಿ ವಿತರಣೆ ಮಾಡ್ತಾರೆ. ನಾವು ನೋಡ್ಬೋದು ದೃಶ್ಯದಲ್ಲಿ ಲೈವ್ ನೋಡುವಂಥ ಎಲ್ಲ ವೀಕ್ಷಕರು ನಮ್ಮ ಆಶೀರ್ವಾದದ ಪೇಜ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ವಿಶೇಷವಾಗಿ ಈ ದಿನ ಒಂದು ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಭೆಯ ಸಭಾಪಾಲಕರಿದ್ದಾರೆ, ಸಭೆಯ ಮುಖಂಡರಿದ್ದಾರೆ, ಮಹಿಳೆಯರಿದ್ದಾರೆ ಹಾಗೂ ಸದಸ್ಯರು ಸಹ ಇದ್ದಾರೆ ನಮ್ಮ ಜೊತೆ. ವಿಶೇಷವಾಗಿ ಏನಂದರೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾವು ನೋಡುವಂಥ ಈ ದೃಶ್ಯ ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯ ಆವರಣದ ದೃಶ್ಯ ಇದೆ. ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ಮತ್ತು ಚಳಿ ಇರುವ ಕಾರಣ ಬೆಡ್ಶೀಟ್ ಸಹ ತಗೊಂಡು ಬಂದಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ನೀರಿನ ಬಾಟಲ್ ಸಹ ಕೊಡ್ತಾ ಇದ್ದಾರೆ. ತಾವು ನೋಡ್ಬೋದು. ಲೈವ್ ನೋಡುವಂಥ ಎಲ್ಲ ವೀಕ್ಷಕರು ನಮ್ಮ ಆಶೀರ್ವಾದದ ಪೇಜ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಜೊತೆ ಈ ಸಭೆಯ ಒಂದು ಸಭಾಪಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸರ್ ಹೇಳಿ ಸರ್. ಈ ಲೈಫ್ ರೆವಲ್ಯೂಷನ್ ಮಿನಿಸ್ಟ್ರಿನ ಟೀಮ್ ಎಲ್ಲ ಕಲ್ತು ಈ ಕ್ರಿಸ್ಮಸ್ ಸಂದೇಶ ಅಂದರೆ ಏನಂದರೆ ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್. ಮತ್ತೊಂದು ಸಮಯದಂದರೆ ಈಗ ಸೌತ್ ಇಂಡಿಯಾದಾಗ ಎಲ್ಲರೂ ಕ್ರಿಸ್ಮಸ್ ಮಾಡ್ತಾರೆ. ಕೆಲವು ಬಡವರಿಗೆ ಅವ್ರಿಗೆ ಸಹಾಯ ಇಲ್ಲದಕ್ಕೆ ಊಟ ತಿಂಡಿ ಇರುತ್ತೆ, ಹಾಸ್ಪಿಟಲಲ್ಲಿ ರೋಡ್ ಮೇಲಾಗಲಿ ಊಟ ತಿಂಡಿ ಇಲ್ಲದ ಪರಿಸ್ಥಿತಿ ಆಗಿರ್ತಾರೆ. ಎಲ್ಲರೂ ಕ್ರಿಸ್ಮಸ್ ಮಾಡ್ತಾರೆ. కాబట్టి ಪ್ರತಿ ವರ್ಷ ಒಂದು 10 ಇಯರ್ಸ್ ಆಯಿತು ಕ್ರಿಸ್ಮಸ್ ದಿನ ನಾನು ಕ್ರಿಸ್ಮಸ್ ಮಾಡಿ ಎಲ್ಲರಿಗೆ ನಾನು ಜನಸೇವೆ ಮಾಡಬೇಕಂತ ದೇವ್ರ ಉದ್ದೇಶದಿಂದ, ದೇವ್ರ ಪ್ರಾರ್ಥನೆ ಶಕ್ತಿಯಿಂದ ನಾವು ಬಂದು ನಮ್ಮ ಟೀಮೆಲ್ಲ ಸಭೆಯೆಲ್ಲ ಕಲ್ತು ನಾವು ಎಲ್ಲರಿಗೆ ನಾವು ಊಟದ ಅರೇಂಜ್ಮೆಂಟು ಬ್ಲ್ಯಾಂಕೆಟ್ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವರಿಗೆ ದೇವರ ಆಶೀರ್ವಾದ ಮಾಡಬೇಕು. ನೀವು ನೋಡಿನವರಿಗೆಲ್ಲ ನಾವು ಹ್ಯಾಪಿ ಕ್ರಿಸ್ಮಸ್ ಹೇಳ್ತಿದ್ದೇವೆ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಸತೀಶ್, LCRM ಮಿನಿಸ್ಟ್ರಿ ಪ್ರಾಫಿಟ್. ಸರ್ ಹೇಳಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನಮ್ಮ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿಯ ಸಭೆ ವತಿಯಿಂದ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಅನಾಥರಿಗಾಗಲಿ ಮತ್ತು ರೋಗಿಗಳಿಗಾಗಲಿ ಅಥವಾ ಭಿಕ್ಷುಕರಿಗಳಿಗಾಗಲಿ ನಾವು ಇವತ್ತಿನ ದಿವಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಎಲ್ಲ ಒಂದು ಸೌಲಭ್ಯವನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಸಭೆಯ ಅಂದರೆ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಜನರು ಸಹಕರಿಸ್ತಾರೆ ಮತ್ತು ಎಲ್ಲ ನಮ್ಮ ಟೀಮ್ಗಳು ಇದಕ್ಕೆ ಸಹಕರಿಸಿದ್ದಾರೆ. ಸೊ ನಾವು ದೇವರ ಕೃಪೆಯಿಂದ ಈ ಒಂದು ಕಿಟ್ಗಳನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ಜನರಿಗೆ ಹಂಚೋದಾಗಿದೆ. ಇದು ದೇವರ ಕೃಪೆ ಎಂಬುದಾಗಿ ನಾನು ಹೇಳ್ತೇನೆ. ತಮ್ಮ ಹೆಸರು ಸರ್? ಸರ್ ಸೊಲೊಮನ್.